ನಮಸ್ಕಾರ ವೀಕ್ಷಕರೇ. BPL ಕಾರ್ಡ್ ಹೊಂದಿರುವ ಮಹಿಳೆಯರಿಗೆ ಭರ್ಜರಿ ನ್ಯೂಸ್. ಸರ್ಕಾರವು ಬಡತನ ರೇಖೆಗಿಂತ ಕೆಳಗಿರುವ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರವನ್ನು ನೀಡಲು ಮುಂದಾಗಿದೆ. ಸರ್ಕಾರದಿಂದ ಉಚಿತ ಟೈಲರಿಂಗ್ ಮಿಷಿನ್ ವಿತರಣೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಈ ಹೊಲಿಗೆ ಮಿಷಿನ್ನ ಯೋಜನೆಯನ್ನು ಫ್ರೀಯಾಗಿ ಪಡ್ಕೊಳ್ಳೋದಕ್ಕೆ ಮಹಿಳೆಯರಿಗೆ ಅಪ್ಲೈ ಮಾಡ್ಬೋದು ಆನ್ಲೈನ್ ಮುಖಾಂತರ. ಫ್ರೀ ಮಿಷಿನ್ನ ಪಡ್ಕೊಳ್ಳೋಂಥ ಮಹಿಳೆಯರಿಗೆ ಈ ಯೋಜನೆ ಅಡಿಯಲ್ಲಿ ಉಚಿತ ತರಬೇತಿ ಸಹ ಸಿಗುತ್ತೆ. ಇದರಿಂದಾಗಿ ಮಹಿಳೆಯರಿಗೆ ಹೊಸದಾಗಿ ಕಲಿಬೋದು, ಸ್ಟಿಚಿಂಗ್ ಬಗ್ಗೆ ಅದನ್ನೆಲ್ಲ ಕಲಿಯೋಂಥದ್ದು. ಅಷ್ಟೇ ಅಲ್ಲದೆ ಈ ತರಬೇತಿಯಲ್ಲಿ ಯಾರೆಲ್ಲ ಭಾಗವಹಿಸ್ತಾರೋ ಅಂಥ ಮಹಿಳೆಯರಿಗೆ ದಿನಕ್ಕೆ 500 ರೂಪಾಯಿ ಥರ ಗೌರ್ಮೆಂಟಿಂದನೇ ಸ್ಟೈಫಂಡ್ ಸಹ ಸಿಗ್ತಾ ಇದೆ. ಯಾರೆಲ್ಲ ಈ ತರಬೇತಿನ ಪಡ್ಕೋತಾರೋ ಅವರು ಮತ್ತು ಅವ್ರಿಗೆ ಒಂದು ಗೌರ್ಮೆಂಟಿಂದ ಸರ್ಟಿಫಿಕೇಟ್ ಸಹ ಸಿಗುತ್ತೆ, ಪ್ರಮಾಣ ಪತ್ರ. ಆ ಪ್ರಮಾಣ ಪತ್ರನ ಬ್ಯಾಂಕ್ಗೆ ತೋರಿಸಿ ಅವ್ರಿಗೆ ಸಾಲನೂ ತೊಗೋಬೋದು. ಅಂದರೆ ತುಂಬ ದೊಡ್ಡದಾಗಿ ಏನಾದರೂ ಬಿಸ್ನೆಸ್ ಮಾಡ್ತಾರೆ, ಆ ಥರ ಏನಾದರೂ ಇದ್ದರೆ ಅದು ಸಹ ಸಿಗುತ್ತೆ. ನಾವು ಈ ಯೋಜನೆಯದು ಫೆಸಿಲಿಟಿನ ತಗೋಬೇಕಂತಂದರೆ ಯಾವೆಲ್ಲ ಅರ್ಹತೆ ಇರಬೇಕು ಅಂದರೆ ಅವ್ರದ್ದೇ ಆದ ಸ್ವಲ್ಪ ಪ್ರೊಸೀಜರ್ಸ್ ಇರುತ್ತೆ. ಅವ್ರಿಗೆ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಅಪ್ಲೈ ಮಾಡಿರ್ತಾರೆ. ಅದರಲ್ಲಿ ನಮಗೆ ಯಾವ ಥರ ನಾವು ಅದಕ್ಕೆ ಆ ರೂಲ್ಸ್ಗೆ ಕರೆಕ್ಟಾಗಿದ್ದೀವಿ ಅಂತ ನೋಡಬೇಕು ಅಂತಂದರೆ ಸ್ವಲ್ಪ ಪ್ರೊಸೀಜರ್ಸ್ ಇದೆ. ಅದು ಯಾವುದು ಅಂತ ಇವಾಗ ನೋಡೋಣ ನಾವು. ಮೊದಲನೇದಾಗಿ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಇನ್ನೊಂದು ಅವ್ರ ಹತ್ರ BPL ಕಾರ್ಡ್ ಇರಬೇಕು. ಅಂದರೆ ಇಲ್ಲೇ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿರಬೇಕು ಮತ್ತು ಅವ್ರ ಹತ್ರ BPL ಕಾರ್ಡ್ ಇರಬೇಕು. ಮತ್ತು ಲೇಡೀಸ್ಗೆ ಮಾತ್ರ ಈ ಫೆಸಿಲಿಟಿ ಅಲೌಡ್ ಇದೆ. ಮತ್ತು ಅವರು 18 ವರ್ಷಕ್ಕಿಂತ ಕಮ್ಮಿ ಇರಬಾರ್ದು, 55 ವರ್ಷಕ್ಕಿಂತ ದೊಡ್ಡವರಾಗಿರ್ಬಾರ್ದು. 18ರಿಂದ 55 ವರ್ಷದಂಥ ಮಹಿಳೆಯರಿಗೆ ಮಾತ್ರ ಈ ಫೆಸಿಲಿಟಿನ ಕೊಡ್ತಾ ಇದ್ದಾರೆ. ಆಮೇಲೆ ಈ ಹಿಂದೆ ಸರ್ಕಾರದ ಯಾವುದೇ ಫೆಸಿಲಿಟಿನ ಸಹ ಅವ್ರು ಪಡ್ಕೊಂಡಿರಬಾರ್ದು. ಅಂದರೆ ಫ್ರೀ ಫೆಸಿಲಿಟೀಸ್ ಸ್ವಲ್ಪ ಇರುತ್ತಲ್ಲ, ಅದನ್ನೆಲ್ಲ ಪಡ್ಕೊಂಡಿರಬಾರ್ದು. ಮತ್ತು ವಿಧವೆಯರಿಗೆ, ನಿರ್ಗತಿಕ ಮಹಿಳೆಯರಿಗೆ, ಅಂಗವಿಕಲ ಮಹಿಳೆಯರಿಗೆ ಈ ಯೋಜನೆಯಲ್ಲಿ ಮೊದಲನೇ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಈ ಕುಟುಂಬದ 2 ಮಹಿಳೆಯರಿಗೆ ಸಿಗಲ್ಲ, ಯಾವುದಾದ್ರೂ ಒಬ್ಬರಿಗೆ ಮಾತ್ರ. ಮತ್ತು ಅರ್ಜಿ ಸಲ್ಲಿಸುವಂಥ ಮಹಿಳೆಯರ ಕುಟುಂಬದವರು ಯಾರೂ ಗೌರ್ಮೆಂಟ್ ಜಾಬಲ್ಲಿ ಇರಬಾರ್ದು ಅಂತ ಹಾಕಿದ್ದಾರೆ ರೂಲ್ಸ್ನ. ಆಮೇಲೆ ಈ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವುದೆಲ್ಲ ಪ್ರಮುಖವಾಗಿರುವಂಥ ದಾಖಲೆಗಳು ಬೇಕು ಅಂತ ಹೇಳಿದ್ದಾರೆ ನೋಡಿ. ಆಧಾರ್ ಕಾರ್ಡ್ ಬೇಕು, ಜಾತಿ ಪ್ರಮಾಣ ಪತ್ರ, ಮತ್ತು ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಮತ್ತು 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಅವ್ರದ್ದು, ಮತ್ತು ಮೊಬೈಲ್ ನಂಬರ್ ಬೇಕು, ಅಂದರೆ ಪ್ರೆಸೆಂಟ್ ಅವರು ವರ್ಕಿಂಗ್ ಇರೋಂಥ ಮೊಬೈಲ್ ನಂಬರ್, ಮತ್ತು ಬರ್ತ್ ಸರ್ಟಿಫಿಕೇಟ್ಸ್, ಕೌಶಲ್ಯ ತರಬೇತಿ ಪ್ರಮಾಣ ಪತ್ರ, ಮತ್ತು ವಿಧವಾ ಅಥವಾ ಅಂಗವಿಕಲತೆಯ ಅದರ ಪ್ರಮಾಣ ಪತ್ರನ ಸಬ್ಮಿಟ್ ಮಾಡಬೇಕು. ಈಗ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋಣ. ಇದು ಸೇವಾ ಸಿಂಧು ಅಂತ ಗೌರ್ಮೆಂಟ್ ಅಧಿಕೃತ ವೆಬ್ಸೈಟ್ ಆಗಿರುತ್ತೆ. ಸೇವಾ ಸಿಂಧು ಸರ್ವಿಸ್ ಅಂತ .karnataka.government.in ಅನ್ನೋ ವೆಬ್ಸೈಟ್ಗೆ ನೀವು ಎಂಟ್ರಿ ಕೊಡಬೇಕು. ಯೂಸರ್ ID ಯೂಸ್ ಮಾಡಿ ಪಾಸ್ವರ್ಡ್ನ ಹಾಕಬೇಕು. ಆಮೇಲೆ ಅಲ್ಲಿ ಏನೇನು ಕೇಳಿದ್ದಾರೆ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಅದನ್ನೆಲ್ಲ ಸಬ್ಮಿಟ್ ಮಾಡಿ ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಬೇಕು. ಮತ್ತು ಲಾಸ್ಟಲ್ಲಿ ಅದರ ಪ್ರಿಂಟ್ ತಗೋಬೇಕು. ಈ ರೀತಿಯಾಗಿ ಎಲ್ಲ ಈ ಸಮಗ್ರ ಮಾಹಿತಿ ನಿಮಗೆ ತಿಳಿಸಿದ್ದಕ್ಕೆ ನಮಗೆ ತುಂಬ ಖುಷಿಯಾಯಿತು. ನೀವು ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.